1989 ನನ್ನ ತಂದೆಗೆ ಆಕ್ಸಿಡೆಂಟ್ ಆಗಿತ್ತು. ಹಿ ವಾಸ್ ಲೆಫ್ಟ್ ಹಿಟ್ ಆ್ಯಂಡ್ ರೈಟ್ ಪ್ಯಾರಲೈಸ್ಡ್. ಸೊ 6 ತಿಂಗಳು ಅವ್ರು ಕೋಮದಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಆ ಸಂದರ್ಭದಲ್ಲಿ ನನ್ನ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ಶಿ ಜಸ್ಟ್ ಜಾಯಿಂಡ್ ಸೆಂಟ್ರಲ್ ಗೌರ್ಮೆಂಟ್ ನರ್ಸ್ ಆಗಿ ಅವರಿಗೆ ಕೆಲಸ ಸಿಕ್ಕಿದ್ದು ಮಾತ್ರ. ಬಟ್ ಇದು ನಾನು ಎಲ್ಲೂ ಹೇಳಲಿಲ್ಲ. ಬಟ್ ಇವತ್ತು ಮೋಸ್ಟ್ಲಿ ನಿಮ್ಮ ಮೀಡಿಯಾ ಮೂಲಕ ನಾನು ಆಳ್ವಾಸ್ ಹಾಸ್ಪಿಟಲಿಗೆ, ಎಸ್ಪೆಷಲಿ ಮೋಹನ್ ಆಳ್ವಾ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ ಇರಬೇಕು. ಬಟ್ ಆ ಟೈಮಲ್ಲಿ ನನ್ನ ತಾಯಿಗೆ ಹಣ ಕೊಡೋದಕ್ಕೆ ಕಾಸಿರಲಿಲ್ಲ. ಆ್ಯಂಡ್ ನೀವು ಹೇಳಿದ್ರಿ ಅಂತ ನನ್ನ ತಾಯಿ ನನಗೆ ಹೇಳಿದರು. ಫಿಸಿಯೋಥೆರಪಿ ಆಗಿರ್ಬೋದು, ಎಷ್ಟೋ ತಿಂಗಳು ಕಾಲ ಅಲ್ಲಿ ತಂದೆ ಅಲ್ಲೇ ಇರಬೇಕಾಗಿತ್ತು. ಹಣ ಕೊಟ್ಟಿಲ್ಲ. ನನ್ನ ತಾಯಿ ಹೋಗಿ ಹೇಳಿದ್ರಂತೆ. ಸೊ ನನಗೆ ಈಗಲೇ ನಾನು ಜಸ್ಟ್ ಜಾಯಿಂಡ್ ಕೆಲ್ಸಕ್ಕೆ ಜಸ್ಟ್ ಜಾಯಿನ್ ಆಗಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ. ನನಗೆ ಮತ್ತೊಬ್ಳು ಮಗಳಿದ್ದಾಳೆ. ಆ್ಯಂಡ್ ನಿಮ್ಗೆ ಹೇಗೆ ತೀರಿಸ್ಬೇಕು ಗೊತ್ತಿಲ್ಲ, ಬಟ್ ಬರೋ ತಿಂಗಳುಗಳಲ್ಲಿ ನಾನು ನಿಮಗೆ ಕೊಡ್ತೀನಿ, ಆ ದುಡ್ಡು ತೀರಿಸ್ತೀನಿ, ಡಿಸ್ಚಾರ್ಜ್ ಮಾಡಬಹುದಾ ಅಂತ. ಸೊ ಆವಾಗ ಮೋಹನ್ ಆಳ್ವಾ ಅವರು ಸ್ವತಃ ನಿಂತು ಹೇಳಿದ್ದು ಮಾತಿದು, ಪರವಾಗಿಲ್ಲ ಮೇಡಮ್, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ನೀವು ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡಿಸ್ತೀನಿ, ನೀವು ಹಣ ಕೊಡೋದು ಬೇಡ ಅಂತ. ಐ ಥಿಂಕ್ ಸಮರ್ ಆನ್ ದ ರೌಂಡ್ ನಾನು ತುಂಬ ಕಲ್ತಿದ್ದೀನಿ ಆ ಪಾಠದಿಂದ. ಆ್ಯಂಡ್ ವೆನ್ ಎವರ್ ಪಾಸಿಬಲ್ ನಾನು ಮತ್ತೆ ಆಳ್ವಾಸ್ ಇನ್ಸ್ಟಿಟ್ಯೂಟಿಗೆ ಯಾವುದೇ ಒಂದು ರೀತಿಯಲ್ಲಿ ಕೊಡೋದಕ್ಕೂ ಇಷ್ಟಪಡ್ತೀನಿ. ಆ್ಯಂಡ್ ಅಲ್ಲೇ ನಾನು PUC ಕೂಡ ಮಾಡಿದ್ದು ಹಲವಾರು ವರ್ಷಗಳ ನಂತರ. ಬಟ್ ಮೋಹನ್ ಆಳ್ವಾ ಅವರು ಮಾಡಿರೋ ಆ ಕೆಲಸ ಚಿಕ್ಕದಂತ ಅನ್ನಿಸಿರಬಹುದು, ಬಟ್ ಮೂಡುಬಿದಿರೆಯನ್ನು ಬದಲಾಯಿಸಿರುವಂಥ ವ್ಯಕ್ತಿ ಅವರು. ವಿರಾಸತ್ ಅನ್ನೋ ಒಂದು ನುಡಿಸಿರಿ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಕನ್ನಡ ಸಂಸ್ಕೃತಿ, ಕರ್ನಾಟಕ ಇಡೀ ದೇಶದಲ್ಲಿ ಪರಿಚಯ ಮಾಡಿಕೊಟ್ಟಿರುವಂತಹ ವ್ಯಕ್ತಿ. ಸೊ ಆ ವ್ಯಕ್ತಿಗೂ ನನ್ನ ಕಡೆಯಿಂದ ದೊಡ್ಡ ಸಲಾಮ್. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ವಾಟ್ you've done.